ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀ ಸದ್ಗುರು ನಿಜಗುಣ ಪರಬ್ರಹ್ಮಣೇ ನಮಃ. ಇವತ್ತಿನ ದಿವಸ ಪರಮಾನುಭವ ಬೋಧೆಯೊಳಗೆ ಬಳಿಕ ಜ್ಞಾನದಿಂದ ಜಗತ್ತು ಮಿಥ್ಯೆ ಎಂದು ಹೇಳಿದ್ದಾತು. ಅರ್ಥಾತ್ ಅಜ್ಞಾನದಿಂದ ಸತ್ಯವೆಂದು, ಜ್ಞಾನದಿಂದ ಮಿಥ್ಯೆ ಎಂದು ಜಗತ್ತು ತೋರ್ತೈತಿ ಅಂತೇಳಿ ಹೇಳಿದಂಗಾತು. ಆದ್ದರಿಂದ ಈ ಸತ್ಯ ಮಿಥ್ಯೆ ಭಾವನೆಯ ಮೂಲಕ ಈ ಜಾಗೃತಾದಿ ಅವಸ್ಥೆಗಳು ತೋರ್ತಾವು ಅಂತ ಹೇಳುತ್ತಾ ಕಡೆಗೆ ಆತ್ಮನು 4 ಅವಸ್ಥೆಗಳಿಗೆ ಬ್ಯಾರೆಯಾಗಿರ್ತಾನು ಅನ್ನುವಂಥದ್ದನ್ನು ಇವತ್ತು ಹೇಳ್ತಾರೆ. ಗಣಿಸದ ಅವಸ್ಥೆ ಮೂರಳಿದು ತುರಿಯವದು ಗುಣಗಂಧಾವಸ್ಥೆ ಯಾತ್ಮನೆಯಲ್ಲ ಅಂತ. ಜಾಗೃತ, ಸ್ವಪ್ನ, ಸುಸುಪ್ತಿಗಳಂತಕ್ಕಂಥ 3 ಅವಸ್ಥೆಗಳು ಸತ್ವ ರಜ ತಮಗಳಂತಕ್ಕಂಥ ಗುಣತ್ರಯಗಳ ಮೂಲಕ ತೋರ್ತಾವು. ಈ ಅವಸ್ಥೆಗಳು ನಾಶವಾದ ಬಳಿಕ 4ನೆಯದಾದ ಗುಣಗಂಧಾತ್ಮಕ ಅಂದರೆ ಗುಣದ ವಾಸನಾ ರೂಪವಾದ 4ನೆಯ ತೂರ್ಯಾವಸ್ಥೆಯು ನಿಜವಾಗಿ ಆತ್ಮಸ್ವರೂಪ ಏನು ಅಂತೇಳಿ ತೋರಿದರೂ ಕೂಡ ಅದು ಆತ್ಮಸ್ವರೂಪ ಅಲ್ಲ, ಕಿಂತು ಅದು ಕೂಡ ಮಿಥ್ಯೆಯೇ ಆಗಿರ್ತದೆ. ಆ ವಾಸನಾತ್ಮಕ ತೂರ್ಯಾವಸ್ಥೆಯ ಉತ್ಪತ್ತಿ ನಾಶಗಳಿಗೆ ಅಧಿಷ್ಠಾನವಾದ ಯಾವ ವಸ್ತು ಉಂಟೋ ಅದು ತಾನಾಗಿರ್ತಾನೋ ಅಂತಕ್ಕಂಥ ಭಾವವನ್ನು ಹೇಳ್ತಾ ಬಳಿಕ ಜಾಗೃತಾದಿ ಅವಸ್ಥೆಗಳ ಸ್ವರೂಪವನ್ನು ಹೇಳ್ತಾರೆ. ಜಗವಿದು ದಿಟವೆಂಬ ಬಗೆಯ ಜಾಗರಣವ ಜಗವಿದು ಪುಷಿ ಎಂಬುದದು ಸ್ವಪ್ನ ಜಗವಿದೇನೆಂದು ನೋಡದಿರದೆ ಸುಪ್ತಿ ಮೃಗದ ಮದಗಂಧಿ ತಿಳಿಯುವುದಿಂತು. ಜಗತ್ತು ಸತ್ಯ ಅಂತಕ್ಕಂಥ ಭಾವನೆಯೇ ಜಾಗೃತಾವಸ್ಥೆ, ಇದು ಸುಳ್ಳು ಅಂತಕ್ಕಂಥ ಭಾವನೆಯೇ ಸ್ವಪ್ನ. ಇದು ಸತ್ಯ ಮಿಥ್ಯೆ 2 ವಿಧವಾದ ಭಾವನೆಗಳು ತೋರುವುದೇ ಸುಪ್ತಿ ಅವಸ್ಥೆ ಅಂತೇಳಿ ತಿಳಿತಕ್ಕದ್ದು ಅಂತ ಹೇಳ್ತಾ ಬಳಿಕ ಉಕ್ತ 3 ಅವಸ್ಥೆಗಳು ತಿಳಿಸಿಕೊಳ್ಳುವುದರಿಂದ ದೃಶ್ಯವೆಂದು, ತಿಳಿಯುವವನಿಗೆ ದ್ರಷ್ಟನೆಂದು, ಹೀಗೆ ದೃಶ್ಯ ದ್ರಷ್ಟಗಳ ಸ್ವರೂಪವನ್ನು ಹೇಳ್ತಾರೆ. ಇವು 3 ಅವಸ್ಥೆ ಬಾಹ್ಯವೆನಿಪ್ಪ ದೃಶ್ಯಂಗಳವನುರೆ ತನಗಣ್ಯಬಹುದೆಂದು ವಿವರಿಸಿ ಕಾಣ್ವಾತನಿಗೆ ದ್ರಷ್ಟನೆಂಬನ ಮಮವು ಸಲ್ವದಂಬುಜಾಯಿತ ನೇತ್ರೇ ಅಂತ. ಜಾಗ್ರತಾದಿ 3 ಅವಸ್ಥೆಗಳು ತಿಳಿಸಿಕೊಳ್ಳುವುದರಿಂದ ದೃಶ್ಯಗಳೆಂದು, ಅವುಗಳನ್ನು ಅರಿಯುವ ದ್ರಷ್ಟನೆಂದು, ಹೀಗೆ ದೃಶ್ಯ ಮತ್ತು ದ್ರಷ್ಟ ಈ 2 ಭೇದಗಳು ತೋರ್ತಾವು ಅಂತ ಹೇಳ್ತಾ ಬಳಿಕ ಆ ದ್ರಷ್ಟನಿಗೆ ಮಾಯಾನಾಮಕ ಶರೀರವು ಒದಗುವುದು, ಅದು ಕೂಡ ಅನಂತರದಲ್ಲಿ ದೃಶ್ಯವಾಗಿರ್ತತಿ ಅನ್ನೋದನ್ನು ಹೇಳ್ತಾರೆ. ಈ ಅವಸ್ಥೆಗಳನ್ನ ಅಭ್ಯಾಸ ಯೋಗದೆ ತೋರಲಿ ಎದೊಳಗಿಸಲ ದೃಷ್ಟಗೆ ಮಾಯಕ್ಕೆ ದೇಹವಾಗಲೇ ಸಮಣಿಪುದಲೆ ಪ್ರಿಯತಮೆ ನೋಡದಂತರ ದೃಶ್ಯ ಅಂತ. ಜಾಗೃತಾದಿ 3 ಅವಸ್ಥೆಗಳು ಇವು ದೃಶ್ಯ. ಅವುಗಳನ್ನು ಅರಿಯುವಂಥ ದ್ರಷ್ಟನು ನಾನು ಅವುಗಳಿಗೆ ಭಿನ್ನವಾಗಿ ಅದೇನು ಎಂಬುದಾಗಿ ಹೀಗೆ ತನ್ನ ನಿಜ ಸ್ವರೂಪಾನುಸಂಧಾನವನ್ನು ಮಾಡುತ್ತಿರಲಾಗಿ ಈ ಅಭ್ಯಾಸ ರೂಪ ಯೋಗದಿಂದ ಆ ದ್ರಷ್ಟನಿಗೆ ಮಾಯಾನಾಮಕ ಶರೀರವು ಅಥವಾ ಮಾಯಾಕಾರಣ ನಾಮಕ ಶರೀರ ಪ್ರಾಪ್ತಾಕ್ಕತಿ. ಆದ್ರೆ ಆ ದೇಹವಾದರೂ ಅಂತರದಲ್ಲಿಯೇ ದೃಶ್ಯ ಅಕ್ಕತಿ ಅಂದ್ರೆ ತನ್ನಿಂದ ತಿಳಿಸಿಕೊಳ್ತೈತೆ ಅಂತಕ್ಕಂಥ ಭಾವವನ್ನು ಹೇಳ್ತಾ ಬಳಿಕ ಮಾಯಾ ದೇಹದ ಧರ್ಮವನ್ನು ಹೇಳ್ತಾರೆ. ಮನವಿಡಿದರಿವ ಚೇತನವ ಚೇತನವೆಂದೆನಿಸಗಲ್ಲದೆ ಮನಮೆವು ತೋರ ತನುವಿನಲ್ಲಿಯೇ ತೋರ್ಕೆ ಎಳೆದು ನಿಂದುದೆ ಮಾಯಾ ತನು ಧರ್ಮವದು ತೂರ್ಯವೆನಿಪ್ಪುದು ಅಂತ. ಅಂದ್ರೆ ಆಭಾಸ ಚೈತನ್ಯದೊಡನೆ ಕೂಡಿದ ಮನಸ್ಸುಳ್ಳ ಪ್ರಾಜ್ಞೆಗಳು ಚೇತನ ರೂಪಗಳೆಂದು, ಇದು ಇಲ್ಲದಿರುವುದೇ ಅಚೇತನಗಳೆಂದು ಪ್ರಸಿದ್ಧ ಆಗ್ಯಾವು. ಈ ಚೇತನ ಅಚೇತನಾತ್ಮಕ ಜಗತ್ತನ್ನು ಈ ಮನಸ್ಸು ಅರಿತಾ ಇರ್ತದೆ. ಇದು ಅರಿಯುವುದನ್ನು ಬಿಟ್ಟು ಆ ಸ್ಥೂಲ ಶರೀರದಲ್ಲಿ ಅಡಗಿತು ಅಂತಂದ್ರೆ
ಅದೇ ಮಾಯಾ ಶರೀರದ ಒಂದು ಧರ್ಮ. ಅಂದರೆ ಆಭಾಸ ಚೈತನ್ಯದಿಂದೊಳಗೂಡಿದ ಮನಸ್ಸು ಇಂದ್ರಿಯಗಳ ದ್ವಾರ ಹೊರಗೆ ಬಂದು ಅಚೇತನಾತ್ಮಕ ಜಗತ್ತನ್ನು ಅರಿಯುವುದೇ ವಿಸ್ತಾರವೆಂದು. ಹೀಗೆ ಅರಿಯುವುದನ್ನು ಬಿಟ್ಟು ಮೂಲ ಕಾರಣದಲ್ಲಿ ಅಡಗಿರಲು ಸಂಕೋಚವೆಂದು ಹೇಳಲ್ಪಡ್ತಾವ. ಈ ಸಂಕೋಚ ವಿಸ್ತಾರಗಳೆರಡು ಮಾಯಾ ಶರೀರದ ಧರ್ಮಗಳಾಗಿರುತ್ತಾವಂತಕ್ಕಂಥ ಭಾವವನ್ನು ಹೇಳ್ತಾ, ಇದುವೇ ತೂರ್ಯ ಅನುಸ್ಥಿತಿ ಅಂತೇಳಿ ಹೇಳ್ತಾ ಬಳಿಕ ತೂರ್ಯಾವಸ್ಥೆಯ ಸ್ವರೂಪವನ್ನು ಹೇಳ್ತಾರೆ. ತೋರುವ ಕಪಟದ ಮೂರವಸ್ಥೆಗಳನ್ನು ತೋರುವ ವರಿನವರ್ಗಳಿಸಲೇನು ತೋರದೆ ನಿಸ್ತರಂಗಾಂಬುದಿಯಂತಿರೆ ತೋರುತ್ತಿರ್ಪದು ತೂರ್ಯಪದವದು ಅಂತ. ಜಾಗ್ರತ್, ಸ್ವಪ್ನ, ಸುಸುಪ್ತಿಗಳಂತಕ್ಕಂಥ ಈ ಮೂರು ಅವಸ್ಥೆಗಳು ಒಂದು ಇದ್ದ ಕಾಲಕ್ಕೆ ಮತ್ತೊಂದಿರುವುದಿಲ್ಲ. ಆದ್ದರಿಂದ ಇವು ಕಪಟ ರೂಪಗಳಾಗಿರ್ತಾವು ಈ ಅವಸ್ಥೆಗಳನ್ನು ಅರಿಯುವಂಥ ವಿಶ್ವಾದಿ ಜೀವರು ಏನೊಂದು ತೋರದೆ ತೆರೆ ಅಡಗಿದ ಸಮುದ್ರದಂತೆ ಇರಲಾಗಿ ಇದು ತೂರ್ಯಾವಸ್ಥೆ ಅಂತೇಳಿ ಅನುಸ್ಥಿತಿ ಅಂತ ಹೇಳ್ತಾ ಬಳಿಕ ಈ ತೂರ್ಯಾವಸ್ಥೆಯು ಗುಣಾವಸ್ಥೆಯೂ ಅಲ್ಲ, ನಿರ್ಗುಣಾವಸ್ಥೆಯೂ ಅಲ್ಲಕ್ಕಿಂತ ಗುಣಗಂಧಾವಸ್ಥೆ ಅಂತೇಳಿ ಹೇಳ್ತಾರೆ. ಗುಣಗಂಧಾವಸ್ಥೆ ನಿರ್ಗುಣ ಪದವಲ್ತು ಮತ್ತೆನಿಸಲಚ್ಚರಿಯಾಗಿ ಸತ್ವಾದಿ ಗುಣದಿಂದೇ ತೋರ್ಪುವ ಅವಸ್ಥಾತ್ರಯವಲ್ಲಿದು ಗುಣನಿಧಿ ತೂರ್ಯವೆಂದೆನಿಪುದು ಅಂತೇಳಿ ಹೇಳ್ತಾರೆ. ತಾತ್ಪರ್ಯ ಏನಪ್ಪ ಅಂತಂದ್ರೆ, ಈ ನಾಲ್ಕನೆಯ ಅವಸ್ಥೆಯು ಗುಣಗಳ ವಾಸನಾತ್ಮಕವಾಗಿರ್ತೈತಿ. ಆದ್ದರಿಂದ ಸತ್ವಾದಿ ಗುಣಗಳ ಮೂಲಕ ತೋರುವ ಜಾಗ್ರದಾದಿ ಅವಸ್ಥೆಯೂ ಅಲ್ಲ, ಹಾಗೂ ಯಾವುದೊಂದು ಗುಣವಿಲ್ಲದ ನಿರ್ಗುಣ ಸ್ವರೂಪವೂ ಅಲ್ಲ, ಕಿಂತು ಗುಣಗಂಧಾತ್ಮಕ ಅವಸ್ಥೆಯಾಗಿರ್ತೈತಿ ಅಂತಕ್ಕಂಥದ್ದನ್ನು ಹೇಳ್ತಾ ಬಳಿಕ ಮತ್ತು ಆ ತೂರ್ಯಾವಸ್ಥೆಯ ಸ್ವರೂಪವನ್ನೇ ವರ್ಣಿಸ್ತಾರೆ. ಅದು ಮಾಯೋಪಾಧಿ ಎಂಬುದವಸ್ಥಾ ವಾಸನ ಪದವ ಪ್ರಯತ್ನಗಳಿಲ್ಲದೆ ಉದಿಸುವ ಮೂರವಸ್ಥೆಗಳ ಇಳಿದುಳಿದಿರದವುದು ತಾನಾಭ್ಯಾಸ ಸಂಜನಿತವು ಅಂತ. ತಾತ್ಪರ್ಯ ಏನಪ್ಪ ಅಂದ್ರೆ, ಈ ತೂರ್ಯಾವಸ್ಥೆಯು ಮಾಯಾ ಉಪಾಧಿಯಿಂದ ಕೂಡಿದ್ದು ಮತ್ತು ಜಾಗೃತಾದಿ ಅವಸ್ಥೆಗಳು ಗುಣಾತ್ಮಕವಾಗಿರ್ತಾವು. ಇದು ಗುಣಗಳ ಗಂಧಾವಸ್ಥೆ ಆಗಿರ್ತತಿ. ಸಕಲ ಜೀವಿಗಳು ಏನೊಂದು ಪ್ರಯತ್ನವನ್ನು ಮಾಡದಿದ್ದರೂ ತಮ್ಮಷ್ಟಕ್ಕೆ ತಾವೇ ಹುಟ್ಟಿ ನಾಶವಾಗಿ ಹೋಗುವಂಥ ಜಾಗೃತಾದಿ ಮೂರು ಅವಸ್ಥೆಗಳಿರ್ತವು. ಅವು ತೋರಿ ಅಡಗಿದ ಕೂಡಲೇ ಉಳಿದಂಥ ಯಾವ ಸ್ವರೂಪವುಂಟೋ ಅದು ತೂರ್ಯಾವಸ್ಥೆ ಅಂತೇಳಿ ಹೇಳಲ್ಪಡ್ತತಿ. ಇದು ತನ್ನಷ್ಟಕ್ಕೆ ತಾನೇ ತೋರಿದ್ದಲ್ಲ, ಕಿಂತು ಇದು ಅಭ್ಯಾಸದ್ವಾರ ಪ್ರಾಪ್ತವಾಗಿ ಇರ್ತತಿ ಅಂತೇಳಿ ಹೇಳ್ತಾ ಬಳಿಕ ಉಕ್ತ ಮಾಯಾ ಶರೀರದ ಧರ್ಮವು ಆ ಮಾಯೆಗೆ ಸಾಕ್ಷಿಯಾದ ಆತ್ಮನಿಗೆ ಇಲ್ಲ ಅಂತೇಳಿ ಹೇಳ್ತಾರೆ. ಆ ಮಾಯಾ ತನುರ್ಧರ್ಮವ ನಿಜಾತ್ಮನಿಗೆಲ್ಲ ಮಾಯೆಯನ್ನು ಕಾಣ್ಬಕತ್ತದಿಂದೆ ಆ ಮಾಯೆ ಕಾಣಿಸಿಕೊಂಬುದಾಗಿಯೇ ಪುಷಿಯ ಮಹಾ ದೃಶಿ ಮಾತ್ರವದು ಸತ್ಯ. ಅಂದ್ರೆ ಆ ಮಾಯಾ ಶರೀರದ ಧರ್ಮ ತನಗಿಲ್ಲ. ಯಾಕಂದ್ರೆ ಆ ಮಾಯೆಯನ್ನು ಅರಿಯುವುದರಿಂದ, ಆ ಮಾಯೆಯು ತನ್ನಿಂದ ಅರಿಸಿಕೊಳ್ಳುವುದರಿಂದ ಅದು ಮಿಥ್ಯೆ ಆಗಿರ್ತದೆ. ಅರಿಯುವಂಥ ನಾನು ಎಲ್ಲ ಕಡೆಗೆ ಪೂರ್ಣನಾಗಿರುವುದರಿಂದ ಸತ್ಯವಾಗಿರ್ತೇನೆ ಅಂತಕ್ಕಂಥದ್ದನ್ನು ನಿಶ್ಚಯ ಮಾಡುವಂತ ಹೇಳ್ತಾ ಬಳಿಕ ಪ್ರತ್ಯಗಾತ್ಮನ ಆಕಾರ ರೂಪ ಬುದ್ಧಿಯ ವೃತ್ಯಾತ್ಮಕವಾದ ಈ ತೂರ್ಯಾವಸ್ಥೆಯು ಮಿಥ್ಯೆಯಾಗಿರುತ್ತದೆ ಹೊರತು ಸತ್ಯವಲ್ಲವೆಂದು ಹೇಳ್ತಾರೆ. ಪ್ರತ್ಯಗಾತ್ಮನ ಬುದ್ಧಿ ಕೃತ್ಯವೇ ತುರಿಯವದರ್ಥವನ್ನೇ ತೋರಿ ಕೆಡುವುದು ಸತ್ಯವಿದೆಂದು ನಂಬೆಲೆ ನೀ ಮೈತ್ರೇಯಿ ಸತ್ಯವನ್ನು ಶಾಸನಬಹುದಾಗಿ ಅಂತ ಹೇಳ್ತಾರೆ. ಅಂದ್ರೆ ವೇದಾಂತ ಶಾಸ್ತ್ರವನ್ನು ಗುರುಮುಖದಿಂದ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡುತ್ತಿರಲಿಕ್ಕೆ ಬುದ್ಧಿಯು ಪ್ರಜ್ಞಾತ್ಮ ಸ್ವರೂಪದ ಆಕಾರಕ್ಕತಿ. ಆ ಸ್ಥಿತಿಗೆ ತೂರ್ಯಾವಸ್ಥೆ ಅಂತೇಳಿ ಕರೀತಾರೆ. ಮತ್ತದು ನಿಜವಾಗಿ ಸಾಕ್ಷಿರೂಪ ಆತ್ಮನೋ ಏನೋ ಅನ್ನೋ ಹಾಗೆ ಕಂಡು ಬಂದರೂ ಅದು ಉತ್ಪನ್ನವಾದ್ದರಿಂದ ಅವಶ್ಯ ನಾಶವಾಕ್ಕತಿ. ಆದ್ದರಿಂದ ಅದು
ಆತ್ಮಸ್ವರೂಪವಲ್ಲ ಅಥವಾ ಆ ಸಾಕ್ಷಿ ಭಾವವು ಉಪಲಕ್ಷಣವಾಗಿ ಐತಿ. ಆದ್ದರಿಂದ ಉಪಲಕ್ಷಿತ ನಿಜವನ್ನು ತೋರಿಸಿ ತಾನು ನಾಶವಾಕ್ಕತಿ. ಆದ್ದರಿಂದ ಅದು ಕೂಡ ಆತ್ಮಸ್ವರೂಪ ಅಲ್ಲ ಅಂತ ಹೇಳ್ತಾ ಬಳಿಕ ಈ ಒಂದು ಮಾತನ್ನು ನಿಜ ಅಂತೇಳಿ ನಂಬು. ಈ ತೂರ್ಯಾವಸ್ಥೆಯು ಸುಳ್ಳೆಂದು ನಾನು ಹೇಳೋದಿಲ್ಲ. ಕಿಂತು ಚೈತೋ ಪರಾಗರೂಪಮೇ ಸಾಕ್ಷಿತಾಪಿ ನತಾತ್ವಿಕೆ ಉಪಲಕ್ಷಣ ಮೇ ವೇಯಂ ನಿಸ್ತರಂಗ ಚಿದಂಬುದೇಹೆ. ಆ ಪ್ರತ್ಯೇಗಾತ್ಮ ಚೈತನ್ಯದ ಆಕಾರವಾದ ಸಾಕ್ಷಿಯಾದರೂ ಸತ್ಯವಾದದ್ದಲ್ಲ. ಯಾಕಂದರೆ ಅದು ತರಂಗಗಳಿಲ್ಲದಂಥ ಚಿತ್ ಸಮುದ್ರಕ್ಕೆ ಉಪಲಕ್ಷಣವಾಗಿರುತ್ತದೆ. ಆದ್ದರಿಂದ ಅದು ಸುಳ್ಳು ಆಗೈತಿ. ಹೀಗೆಂದು ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಹೇಳೈತಿ. ಶ್ರುತಿಯಾದರೂ ಸಹ ಇದನ್ನು ಹೇಳ್ತತಿ ಅಂತ ಹೇಳ್ತಾ ಬಳಿಕ ಮಹಾದೃಷ್ಟಿಗೆ ಸಕಲ ಅವಸ್ಥೆಗಳು ತನುಗಳು ದೃಶ್ಯಗಳಾಗಿರ್ತವೆ. ಅದರಿಂದ ಅವು ಕೂಡ ಮಿಥ್ಯಗಳಾಗಿ ಅದಾವು ಅಂತ ಹೇಳ್ತಾರೆ. ತೋರುವ ವಿಷಯವ ತೋರುವ ದೇಹವ ತೋರುವುದರವರಿದೆಂಬ ಮೂರು ಜಾಗರನಾದೆ ನಾಲ್ಕುಳರಿಂತು ತೋರುತ್ತಿರ್ಪುದು ದೃಶ್ಯ ಮಾತ್ರಕ್ಕೆ ಅಂತ ಹೇಳ್ತಾರೆ. ಅಂದ್ರೆ 4 ವಿಷಯ, 4 ದೇಹ, 4 ಅರಿವು, 4 ಅವಸ್ಥೆಗಳಲ್ಲಿ ಇವು ತೋರ್ತಿರ್ತಾವು. ಇವೆಲ್ಲವೂ ಆ ಮಹಾದೃಶ್ಯಿಯಾದ ತನ್ನ ನಿಜ ಸ್ವರೂಪಕ್ಕೆ ದೃಶ್ಯಗಳಾಗ್ಯದಾವು. ಆದ್ದರಿಂದ ಇವು ಮಿಥ್ಯಾಗ್ಯದಾವ ಹೊರತ ಇವುಗಳ ಸ್ವರೂಪವು ಎಂದಿಗೂ ಸತ್ಯ ಆದದ್ದು ಆಗುವುದಿಲ್ಲ. ಆದ್ದರಿಂದ ತೂರ್ಯಾವಸ್ಥೆಯು ನಿಜವಲ್ಲ ಅಂತಕ್ಕಂಥ ಭಾವವನ್ನು ಹೇಳ್ತಾ ಬಳಿಕ ಉಕ್ತರಿತ್ಯ ಪ್ರತಿಯೊಂದು ಅವಸ್ಥೆಗಳಲ್ಲಿಯೂ ದೃಕ್ಕು ದೃಶ್ಯಗಳೆರಡೂ ಉಂಟು ಹೊರತು ಬೇರೆ ಏನೂ ಇಲ್ಲ. ಆದರೆ ಸುಖ ದುಃಖಗಳು ದೃಕ್ಕಗಳ ರೂಪವೂ ಅಲ್ಲ, ಇತ್ತ ದೃಶ್ಯಗಳ ರೂಪವೂ ಅಲ್ಲ. ಕಿಂತು ಅವಿಚಾರ ಸಿದ್ಧ ವಿಚಾರ ಬಾಧಿತಗಳಾಗಿರ್ತಾವು ಅಂತೇಳಿ ಹೇಳ್ತಾರೆ. ಎಲ್ಲ ವಸ್ತುಗಳಲ್ಲಿ ಕಾಣ್ಬನಿಗಿಲ್ಲದೆ ಬೇರೆ ತನ್ಮಯವಾಗಿ ನಿಲ್ಲದೆ ತೋರ್ಪವು ಸುಖ ದುಃಖಾದಿಗಳವು ಬಲ್ಲವ ನೋಡಲಿಕ್ಕೆ ಪುಷಿಯಕ್ಕುವು ಅಂತ. ಅಂದ್ರೆ ಈ ಪ್ರತಿಯೊಂದು ಅವಸ್ಥೆಯಲ್ಲಿಯೂ ತೋರುವ ಸುಖ ದುಃಖ ವಿಷಯಗಳು ದೃಕ್ ಅಥವಾ ದೃಶ್ಯದ ಸ್ವರೂಪವಾಗಿರದೆ ಕೇವಲ ಅವಿಚಾರ ಸಿದ್ಧ ವಿಚಾರ ಬಾಧಿತಗಳಾಗಿರ್ತವೆ. ಆದ್ದರಿಂದಲೇ ಅವು ಮಿಥ್ಯದಾವು ಅಂತ ತಿಳ್ಕೊಳ್ಳುವವನಿಗೆ ಮಂಗಲಂ. ಜೈ ಮಂಗಲಂ. ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ.